ನೋಡ್ದೇನೆ ನಿನ್ನಿಂದ ಏನೆಲ್ಲ ಅನಾಹುತ ಆಗ್ತಿದೆ ಅಂತ. ಪ್ರಾರಬ್ಧ. ನೀನ್ ಮಾಡಿರೋ ಅವಿವೇಕಕ್ಕೆ ಮನವರೆಲ್ಲ ಅನುಭವಿಸ್ಬೇಕಾಗಿದೆ. ಮನೆಯೆಲ್ಲ ಹಾಳಾಗೋಯ್ತು. ಅಮ್ಮನವ್ರನ್ನ ನೀನು ಬಾಯಿ ಬಂದಂಗ್ ನಿಂದಿಸ್ತಿದ್ದೆ. ಅಮ್ಮ ಸುಮ್ನಿರ್ತಾಳ? ಅಮ್ಮ, ವಿದ್ಯಾ ಮಾಡಿದ ತಪ್ಪಿಗೆ ಅವಳನ್ನೇ ಹಾಕತ್ತೀಯ. ನಮ್ ಗ್ರಹಚಾರಕ್ಕೆ ಅವಳೇನ್ ಮಾಡ್ತಾಳೆ? ಇವಳಿಂದನೇ ಇದೆಲ್ಲ ಆಗ್ತಿರೋದು. ತಲೆಹರಟೆ ಮಾಡಬೇಡ ಅಂತ ಗಿಣಿ ಹೇಳ್ದಂಗೆ ಹೇಳ್ದೆ. ಕೇಳಿದ್ಲಾ? ನನಗಿಂತ ಬುದ್ಧಿವಂತರಿಲ್ಲ ಅಂತ ಅಮ್ಮನವ್ರನ್ನೇ ನಿನ್ಸಿದ್ಲು. ಇವಳು ಮಾಡಿರೋ ಕೆಟ್ಟ ಬುದ್ಧಿಗೆ ಅಮ್ಮನವ್ರು ಎಷ್ಟು ಸಲ ಎಚ್ಚರಿಕೆ ಕೊಟ್ರು. ಕೇಳಿದ್ಲಾ? ಇಲ್ಲ. ಹೋಗ್ಲಿ, ಸ್ವಂತ ಬುದ್ಧಿನಾರು ಇದೆಯಾ? ಅದು ಇಲ್ಲ. ನನಗೊಂದು ಅರ್ಥ ಆಗಲ್ಲ ಕಣೋ. ನಾವು ಮನೇಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ, ಸ್ವಲ್ಪ ಬದಲಾಗು ಅಂತ ಹೇಳಿದ್ರೆ ಮಣ್ಣು ಬೇಕಾದ್ರೆ ತಲೆ ಮೇಲೆ ಸುರ್ಕೋತೀನಿ, ಆದ್ರೆ ನಾನು ಬದಲಾಗಲ್ಲ ಅಂತಾಳೆ. ವಿದ್ಯಾ ಕುಡಿದು ಬಂದಿದ್ದಾನೆ ಅನ್ನೋ ಬೇಜಾರು ನನಗೂ ಇದೆ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಗಾಣಿಗಿತ್ತು ಅಯ್ಯೋ ಅಂದ್ರೆ ಮಗುನ್ ನೆತ್ತಿ ತಣ್ಣಗಾಗ್ಬಿಡುತ್ತಾ? ಬುಟ್ಟಿಲಿರೋ ಎಣ್ಣೆ ತಗೊಂಡು ಮಗುನ್ ನೆತ್ತಿಗೆ ಹಚ್ಚಬೇಕು. ಏನೋ ಆಕಾಶನೇ ಕೆಳಗೆ ಬಿದ್ದೋರಂಗ್ ಕೂತ್ಬಿಟ್ರೆ ವಿದ್ಯಾ ಸರಿ ಹೋಗ್ಬಿಡ್ತಾನ? ಅಮ್ಮ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ, ಬಿಡಮ್ಮ. ವಿದ್ಯಾ ಕೆಟ್ಟ ಹುಡುಗ ಅಲ್ಲ ಕಣೋ. ಅವನಿಗೆ ಇದೆಲ್ಲ ಏನೂ ತಿಳಿಯಲ್ಲ. ಅಲ್ದೆ ಅವನ್ ಯಾರು? ನಿಮ್ಮಪ್ಪನ ಆಚಾರ ವಿಚಾರ ಸ್ವಲ್ಪನೂ ಬಂದಿರಲ್ವಾ? ನಿಮ್ಮಪ್ಪ ಶ್ರೀ ಚಕ್ರೇಶ್ವರನ ಎದುರಿಗೆ ಕೂರಿಸಿ ಪೂಜೆ ಮಾಡ್ತಿದ್ರು. ಅಂಥವ್ರ ಮೊಮ್ಮಗ ಇವತ್ತು ಕುಡಿದು ಬಂದಿದ್ದಾನೆ ಅಂದ್ರೆ ಇನ್ನೆಂಥ ತಪ್ಪು ಆಗಿರ್ಬೋದು, ಯೋಚಿಸು. ಹಾಗಾದ್ರೆ ಅಪ್ಪ ಮಾಡಿರೋ ಪೂಜೆ ಪುಣ್ಯ ಈ ಮನೆಗೆ ತೀರ್ ಹೋಯ್ತಮ್ಮ? ತೀರಿಲ್ಲ ಕಣೋ, ತೀರೋ ಅಂತ ಪುಣ್ಯ ಅಲ್ಲ ಅದು. ನಿಮ್ಮಪ್ಪ ಮಾಡಿದ ಪುಣ್ಯನ ನಿನ್ನ ಮಗಳ ಕೆಟ್ಟ ಬಾಯಿ ಮುಚ್ಚಾಕಿದೆ. ನಿನಗಿನ್ನೂ ಅರ್ಥವಾಗ್ಲಿಲ್ವೇನೋ? ಇವಳು ಅಮ್ಮನವ್ರನ್ನ ನಿಂದಿಸ್ತಾಳಲ್ಲ, ಅದಕ್ಕೆ ಈ ಮನೆಗೆ ದರಿದ್ರ. ಇದು ಬದಲಾಗಬೇಕು ಅಂದ್ರೆ ಮೊದಲು ಅವಳು ಬದಲಾಗಬೇಕು. ಇಲ್ಲದೆ ಹೋದ್ರೆ ಈ ಮನೆಗೆ ಈ ಕಷ್ಟಗಳು ತಪ್ಪೋದಿಲ್ಲ. ಏನಮ್ಮ ಹೇಳ್ತಿದ್ಯಾ? ಪಾಪ ಎಲ್ಲದಕ್ಕೂ ಸುಂದರಿ ಕಾರಣನ? ನಾನ್ಯಾಕೂ ಸುಮ್ಮನೆ ಹೇಳಿ? ಅವಳೇ ನನಗೆ ಶತ್ರುನ? ಹೋಗ್ಲಿ, ಅವಳಾದ್ರೂ ಸುಖವಾಗಿದ್ದಾಳ? ಮದುವೆ ಮಕ್ಕಳು ಅಂತ ಇರಬೇಕಾದವಳು 3 ಹೊತ್ತು ದುಡಿತಾಳೆ. ಕಣ್ಣಿಗೆ ಬೇಕಾದ ಉಡಲ್ಲ, ಬಾಯಿ ಬೇಕಾದ ತಿನ್ನಲ್ಲ, ಅದು ಇದು ಬೇಕು ಅಂತಾನೂ ಹೇಳಲ್ಲ. 1000 ಕಿತ್ತಾರ ಒಂದು ಮನೆ ನುಂಗ್ತು ಅನ್ನೋ ಹಾಗೆ ಇವಳ ಒಳ್ಳೆ ಗುಣಗಳೆಲ್ಲ ಇವಳ ಕೆಟ್ಟ ಬಾಯಿ ನುಂಗ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಇವಳು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಒಂದೇ ದಾರಿ, ದುರ್ಗಾರಾಧನೆ. ಇವಳು ದುರ್ಗಾ ಸಪ್ತಾಹ ಶುರು ಮಾಡಲಿ, ಆಗ ನೋಡು ಹೇಗೆಲ್ಲ ಬದಲಾಗತ್ತೆ ಅಂತ. ಆದ್ರೆ ಇವಳಿಗೆ ನಾವು ಚೆನ್ನಾಗಿರೋದೇ ಬೇಕಿಲ್ವಲ್ಲ? ಅಜ್ಜಿ, ಎಲ್ಲೇ ಶುರು ಮಾಡಿದ್ರು ಕಡೆಗೆ ದುರ್ಗಾ ಸಪ್ತಾಹಕ್ಕೆ ಬರ್ತಿರಲ್ಲ. ಹೌದೇ? ನಾನು ಈ ಮನೆಗೆ ಹಿರಿಯಳು. ನನಗೆ ನನ್ನ ಮಗ ಸೊಸೆ ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ಅದಕ್ಕೆ ನೀನು ಏನೇ ಹೇಳಿದ್ರು ನಿನ್ನ ಕೈಯಿಂದಲೇ ದುರ್ಗಾ ಸಪ್ತಾಹ ಮಾಡಿಸ್ತೀನಿ.